ನಮಸ್ತೆ. ನಮಸ್ತೆ ಗುರೂಜಿ, ನಾವು ಹುಬ್ಳಿ ಕಡೆ ನವಲಗುಂದದಿಂದ ಮಾತಾಡೋದ್ರಿ. ನಮಸ್ತೆಮ್ಮ, ನಿಮ್ಮ ಹೆಸರು? ವಿನೋದ ಅಂತ ಗುರೂಜಿ. ವಿನೋದ? ಹ್ಞೂನ್ರಿ. ಹೇಳಮ್ಮ, ಎಲ್ಲಿಂದ ಫೋನ್ ಮಾಡ್ತಿರೋದು ಅಂದ್ರಿ? ನಾವು ನವಲಗುಂದದಿಂದ ರೀ. ನವಲಗುಂದ, ಬೆಳಗಾಮ? ಓರಿ. ಓಕೆ ಓಕೆ ಓಕೆ. ಹೇಳಮ್ಮ, ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿರೋದು? ನಾನು ಈಗ ಯೂಟ್ಯೂಬ್ನಾಗ ನೋಡಿದ್ದೆ ರೀ. ಅಂದರೆ ಇವತ್ತೇ ಫಸ್ಟ್ ನೋಡಿದ್ದ? ಇವತ್ತ ಫಸ್ಟ್ ನೋಡಿದ್ರಿ. ಅಂದ್ರೆ ನನ್ನ ಮಗ ತೀರ್ಕೊಂಡಾರಿ ಈಗ ಒಂದ್ ಶನಿವಾರ ದಿವಸ ರೀ. 18 ತಿಂಗಳದ ಇದ್ದಾರಿ. 18 ತಿಂಗಳು? 18 ತಿಂಗಳು ಇತ್ರಿ. ನಾ ಈಗ ಯೂಟ್ಯೂಬ್ನಾಗ ಏನ್ ನೋಡಿದ್ ಸಮಾಧಾನ ಆಕೇತ ಅಂತ ಹಂಗ ನೋಡ್ಕೊಂಡ್ ಕುಂತಿದ್ದೆ ರೀ. ಆಮೇಲೆ ಯಾವ ಚಾನೆಲ್ ಆ ಗುರುಜಿವು, ಆಮೇಲೆ ಅದು ಗುರುರಾಜ್ ಕರ್ಜಿಗೆ ಅವ್ರದ್ದು ಇವ್ರ ಮಾತ್ ಕೇಳ್ಕೊಂಡ್ ಕುಂತಿದಾರೆಲ್ಲ. ಅವಾಗ ನಿಮ್ ಚಾನೆಲ್ ಬಂತ್ರಿ, ನೋಡೋನ್ ತಡಿ ಅಂತ ನೋಡಿದಾರೆ. ಹಂಗ ಏನ ಯಾರಿಗ್ ಕೇಳಿದ್ರಿ ಏನ್ ಸಮಾಧಾನ ಆಕೇತೋ ಏನಿಲ್ಲೋ, ನನಗೇನೋ ನೆಮ್ಮದಿ ಅನ್ನೋದ ಇಲ್ರಿ. ಒಟ್ಟ ಏನಾಗಿತ್ತ ಈ ಮಗುಗೆ? ಏನು ಇಲ್ರಿ, ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಜ್ವರ ಬಂದಂಗ ಆಗಿತ್ತು ಅಷ್ಟ. ಟ್ಯಾಬ್ಲೆಟ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ವಿ, ಎಲ್ಲ ಮಾಡಿದ್ವಿ. ಏನು ಒಂದ್ ಶುಕ್ರವಾರ ಬೆಳಗಿನ ಮಠ ಇದ್ದಾರಿ, ಶನಿವಾರ ಬೆಳಗಿನ ಮಠ ರೀ. ಬೆಳಗ್ಗೆ ಒಮ್ಮೆ ನಮಕ್ಳ ಏನ್ ನಾವ್ ಗ್ಯಾರಂಟಿ ಕೊಡಂಗಿಲ್ಲ ಅಂತ ಹೇಳ್ಬಿಟ್ರಿ. ಓಕೆ. ಅಂದರೆ ಒಂದೇ ಸಾರಿ ಹಾಗೆ ಹೇಗಾಗ್ಲಿಕ್ಕೆ ಸಾಧ್ಯ? ಅಂದರೆ ಈ ಮುಂಚೆನೂ ಕೂಡ ಜ್ವರ ಬಂದು ಹೋಗೋದು ಮಾಡ್ತಿತ್ತ? ಮೊದಲು ಜ್ವರ ಬಂದು ಹೋಗಿತ್ತು, 1 ತಿಂಗಳಿಂದ ಜ್ವರ ಬಂದು ಹೋಗಿತ್ರಿ. ಮತ್ತ ತೋರ್ಸಿದ್ರಿ, ಹಂಗೇನ್ ಇದ್ದಿದ್ದಿಲ್ರಿ. ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಕೊಡ್ಸಿದ್ರಿ ನಮ್ಮ ನೀರ್. ಅದ್ ಸ್ವಲ್ಪ ಕಫ ಆದಂಗ ಆಗಿ ಸ್ವಲ್ಪ ಲಂಗ್ಸ್ ನಾಗ ಸಿಕ್ಕೊಂಡೈತೆ ಅಂತಂದ್ರಿ. ಅದು ಕ್ಲಿಯರ್ ಆದ್ರಿ, ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ ಬೆಳತನಕ ಎಲ್ಲ. ಆಮೇಲೆ ಬೆಳಗ್ಗೆ ಏನ್ ನಾವ್ ಗ್ಯಾರಂಟಿ ಕೊಡುದಿಲ್ಲ, 2% ಅಷ್ಟ ಐತಿ, ಏನ್ ಗ್ಯಾರಂಟಿ ಕೊಡಲ್ಲ. ಆಮೇಲೆ ಎಷ್ಟ ಅವನು ಬಾಳ ಪ್ರಯತ್ನ ಪಟ್ಟಾರಿ ಬದುಕ್ಬೇಕಂತ, ಏನಾದ್ರು ಆಗ್ಲಿ. 2 ಹೆಣ್ಮಕ್ಳಿದಾರೆ, ಅವನ 3ನೇದ ಇದ್ದಾರೆ. ಈಗ 2 ಹೆಣ್ಮಕ್ಳಿದ್ದಾರೆ? ಇದ್ದಾರೆ. ಒಬ್ಬಕ್ಕೆ 6 ವರ್ಷಕ್ಕಿದಾಳ್ರಿ, ಒಬ್ಬಕ್ಕೆ 3 ವರ್ಷ ಮುಗ್ಯಾಕೊಂಡವ್ರಿ. ಇವನ 3ನೇದವ್ರಿ. ಏನು ಹೇಳಿ ತಾಯಿ ಸಾವಿನ ವಿಚಾರವಾಗಿ? ಅದ ಗುರುಜಿ, ಯಾಕೆ ಒಮ್ಮಕ್ಳು ಹಿಂಗಾಗ್ತದ? ಏನ ಅವಂಗ ಇಷ್ಟ ಇತ್ತು ಏನೋ, ಬಾಳ ಜೋಪಾನ ಮಾಡ್ಯ ಗುರುಜಿ. ಒಂದು ಕಾಟನ್ ಕಿಂತ ಹೆಚ್ಚು ಜೋಪಾನ ಮಾಡ್ಯ, ಅಷ್ಟು ಜೋಪಾನ ಮಾಡೋದು, ಪ್ರೀತಿ ಜೋಪಾನ ಮಾಡ್ರಿ. ಹುಟ್ಟದಾಗಿಂದ ಬರೀ ಕಿರಿಕಿರಿ, ಬರೀ ಅಳುದು, ಬರೀ ಕಿರಿಕಿರಿ. ಯಾರಿಗ್ ಕೇಳಿ ಏನ್ ಕೇಳಿ, ಹೆಂಗ್ ನೆಮ್ಮದಿ ಸಿಕ್ತತ್ ನನಗ್, ಹೆಂಗ್ ಮರಿಲಿ ನಾನು? ಬಾಳ ಬೇಜಾರ ಆಗ್ತದೆ. ಹೆಂಗಾದ್ರು ನನಗ್ ನೆಮ್ಮದಿ ಅನ್ರಿ. ಒಮ್ಮೆ ನಮ್ಮ ಮಕ್ಳು ಹೆಂಗ ಆಗ್ಬಿಡ್ತಲ್ಲ ಅಂತ ಮಾತ್ರ ಆಸೆ ಮರ್ಯಾಕ ಆಗೋದು. ನೋಡಿ ತಾಯಿ, ಬಹುಶಃ ನನಗೆ ಈ ಸಾವಿನ ವಿಚಾರ, ಈಗ ಪುತ್ರ ಶೋಕ ನಿರಂತರಂ ಅಂತ ಹೇಳ್ತಾರೆ, ನೀವು ಸಾಯೋವರೆಗೂ ಕೂಡ ಅದು ನೆನಪಿರುತ್ತೆ. ಆದರೆ ನಾನು ನಿಮ್ಮನ್ನು ಸತ್ಯವನ್ನು ಅರ್ಥ ಮಾಡಿಸಿ ಮುಂದುಗಡೆ ಕರ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ. ಬಹುಶಃ ಬೇರೆಯವರು ಹೇಳಿದಾಗ ನಿಂಗೆ ಸಮಾಧಾನ ಹೇಳೋದಷ್ಟೇ ನನ್ನ ಕೆಲಸ ಅಲ್ಲ. ನಾನು ಹೇಳ್ತೀನಿ, ಇವತ್ತು ನಿನ್ನ ಬದುಕಲ್ಲಿ 18 ತಿಂಗಳು ಯಾಕೆ ಬಂತು? ಮತ್ತು ಹುಟ್ಟಿನಿಂದಲೇ ಸ್ವಲ್ಪ ರಚ್ಚೆ ಮಾಡ್ತಾನೆ ಇತ್ತು ಆ ಮಗು, ಹೆಚ್ಚು ಅಳ್ತಾ ಇತ್ತು. ಮತ್ತು ತುಂಬ ಏನು ನಮ್ಮ ಕಡೆ ರಚ್ಚೆ ಅಂತ ಕರಿತೀವಿ, ಅಂದರೆ ಅಳ್ಳಿಕ್ಕೆ ಹುಟ್ಟಿದೆಯೇನೋ ಅನ್ನೋ ಭಾವನೆಯಲ್ಲಿ ಅದಿತ್ತು. ಬಟ್ ಆ ಮಧ್ಯೆ ಕೂಡ ನೀವು ಈ ಉಳಿದ 2 ಹೆಣ್ಮಕ್ಳು ಆದಮೇಲೆ ಹುಟ್ಟಿದೊಂದು ಮಗು ಅಲ್ವಾ ಇದು? ನೋಡಮ್ಮ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಬಹುಶಃ ಈಗ ನೋಡು, ನಿನ್ನ ಕೈಯಲ್ಲಿ ಎಷ್ಟು ಬೆರಳಿದ್ದಾವೆ? ಎಷ್ಟು ಬೆರಳಿದ್ದಾವೆ ತಾಯಿ? ಒಂದು ಕೈ ತಗೊಳ್ಳೋಣ, ಬಲಗೈ. ಈವನ್ 5 ಬೆರಳಿದ್ದಾವೆ, ಹೌದಲ್ವಾ? ಖಂಡಿತ ನಮಗೆ ಆಸೆ ಇದೆ, ನಾವು ಸಾಯೋವರೆಗೂ ನಮ್ಮ ಬೆರಳು ಹೇಗೆ ಇರಬೇಕು, ಮತ್ತು ನಾವು ಕೈಯಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು. ಯಾವುದೋ ಒಂದು ಬೆರಳು ಹೋಗೋದು ಕೂಡ ನಮಗಿಷ್ಟ ಇಲ್ಲ, ಹೌದಲ್ವಾ? ಬಟ್ ದುರದೃಷ್ಟವಶಾತ್ ಯಾವುದೋ ಆಕ್ಸಿಡೆಂಟು ಇನ್ನೆಲ್ಲೋ ಹೋಗಿ ಒಂದು ಬೆರಳನ್ನು ಕಟ್ ಮಾಡೋ ಪರಿಸ್ಥಿತಿ ಬಂತು ಅಂದಾಗ, ಹೌದು ನನಗೆ ಆ ಬೆರಳು ಹೋಗಿದ್ದು ದುಃಖನೇ ಹೌದು. ಆದರೆ ಉಳಿದ 4 ಬೆರಳು ಇದಾವೆ ಅನ್ನೋದ್ರ ಬಗ್ಗೆ ನಾವು ಖುಷಿ ಪಡಲೇಬೇಕಲ್ವಾ?
ಹೌದ್ರಿ. ಅಂದರೆ ನನ್ನ ಕೈಯಲ್ಲಿರೋ ಆ ಒಂದು ಬಲಗೈಯಲ್ಲಿರೋ 5 ಬೆರಳುಗಳಲ್ಲಿ ಯಾವುದೋ ಒಂದು ಬೆರಳನ್ನು ಭಗವಂತ ಕಿತ್ಕೊಂಡು ಬಿಡಲಿ ಅಂತ ನನಗೆ ಆಸೆ ಏನಿಲ್ಲ. ಬಟ್ ಆಯಿತು, ಹೇಗೋ ಯಾವುದೋ ಆಕ್ಸಿಡೆಂಟಲ್ಲೋ ಅಥವಾ ನನ್ನ ಎಡವಟ್ಟೋ ಅಥವಾ ಇನ್ಯಾವುದೋ ಹಣೆ ಬರಹನೋ ಯಾವುದೋ ಒಂದು ಬೆರಳು ಹೋಯಿತು. ಆದರೆ ಈಗ ನಾವೇನು ಮಾಡಬೇಕು? ಒಂದು ಬೆರಳು ಹೋದ ಮೇಲೆ ಇನ್ಯಾರಿಗೂ ಕೈಯಲ್ಲಿ ಬೆರಳೇ ಇಲ್ಲ, ಕೈಯನ್ನೇ ಕತ್ತರಿಸಿರೋರು ನಮ್ಮ ಮುಂದೆ ಓಡಾಡ್ತಿದ್ದಾರೆ, ಹೌದಲ್ವಾ? ಹೌದ್ರಿ. ಇನ್ಯಾರಿಗೂ ಕೈಯೇ ಇಲ್ಲ, ಇನ್ಯಾರಿಗೂ ಕೈ ಇದ್ರೂ ಕೂಡ ಸ್ವಾಧೀನ ಇಲ್ಲ, ಲಕ್ವ ಹೊಡೆದಿದೆ. ಹೌದ್ರಿ. ಅಟ್ಲೀಸ್ಟ್ ನನ್ನ ಕೈಯಲ್ಲಿ 5 ಬೆರಳಲ್ಲಿ 1 ಬೆರಳು ಹೋಯ್ತು, ಭಗವಂತ 4 ಬೆರಳಾದರೂ ಉಳಿಸಿದನಲ್ವ ಅಂತ ನಾವು ಖುಷಿ ಪಡಬೇಕಲ್ವಾ? ಹೌದ್ರಿ. ಈ ಜಗತ್ತಲ್ಲಿ ಉತ್ತರ ಸಿಗದ ಅನೇಕ ಪ್ರಶ್ನೆಗಳಲ್ಲಿ ಈ ಸಾವು ಕೂಡ ಒಂದು. ಯಾಕೆ ನನ್ನ ಗರ್ಭದಲ್ಲಿ ಹುಟ್ಟಿ ಬಂತು? ಯಾಕೆ 18 ತಿಂಗಳು ಇತ್ತು? ಯಾಕೆ ಇದು ಹೊರಟೋಯ್ತು? ನಾವೀಗ ಪ್ರಶ್ನೆ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಬಹುಶಃ ನಿನ್ನ ಮಾನಸಿಕ ವೇದನೆ, ನಿನ್ನ ಒಳಗಿನ ನೋವು ಹೆಚ್ಚಾಗುತ್ತೆ ಹೊರತು ಇರೋ ಹೆಣ್ಣುಮಕ್ಕಳಿಗೂ ಒಂದೊಳ್ಳೆ ನಗುನಗುತ್ತ ಕೊಡಬಹುದಾದ ಬಾಲ್ಯವನ್ನು ನೀನು ಕೊಡೋದಿಲ್ಲ. ಒಬ್ಬ ತಾಯಿಯಾಗಿ ನಿನ್ನ ದುಃಖ ನನಗೆ ಅರ್ಥ ಆಗುತ್ತಮ್ಮ. ಆದರೆ ನಾನು ಹೇಳಿದ ಉದಾಹರಣೆಯನ್ನು ಸದಾ ನೆನಪಿಟ್ಕೊ. ಭಗವಂತ ಕೊಟ್ಟವನೂ ನೀನೇ, ಕಿತ್ಕೊಂಡವನೂ ನೀನೇ. ಏನು ಕೊಟ್ಟಿದ್ದೀಯೋ ಅದನ್ನು ಕಿತ್ಕೊಳ್ಳೋ ಹಕ್ಕು ನಿನಗಿದೆ. ಕೊಟ್ಟಾಗ ಯಾಕೆ ಕೊಟ್ಟೆ ಅಂತ ಕೇಳಲಿಲ್ಲ, ಮತ್ತು ಕಿತ್ಕೊಂಡಾಗ ಮನುಷ್ಯ ಯಾಕೆ ನನ್ನಿಂದ ಕಿತ್ಕೊಂಡೆ ಅಂತ ಮಾತ್ರ ಕೇಳೇ ಕೇಳ್ತಾನೆ, ಹೌದಲ್ವಾ? ಆರಾಮಿತ್ತು ನಿಜ ಅಮ್ಮ, ಬಟ್ ಅದು ಹೋಗೋ ಲಕ್ಷಣ ನಿಮಗೆ ಬಹಳಷ್ಟು ಸಾರಿ ತೋರಿಸಿತ್ತು ಅಂತ ನಾನು ಅಂದುಕೊಳ್ತೀನಿ. ಈಗ ನಿಮಗೆ ಜ್ವರ ಅಥವಾ ಯಾವುದೋ ಕಾಯಿಲೆ ಸಾವು ಬರುತ್ತೆ ಅಂತಲ್ಲ. ಈಗ ನೀನೇ ಹೇಳಿದೆ ನೋಡು, ಎಷ್ಟು ಬದುಕು ಎಷ್ಟು ವಿಚಿತ್ರ ಅಂದರೆ, ಜ್ವರ ಇತ್ತು ರೀ ಆ್ಯಂಡ್ ನಾವು ಅದನ್ನು ತೋರಿಸಿದ್ದು, ಅಂಥದ್ದೇನೂ ಇರಲಿಲ್ಲ. ಬಟ್ ಇದಕ್ಕೆ ಶುಕ್ರವಾರ ಬಂತು ಅಥವಾ ಗುರುವಾರ ಬಂತು, ಶುಕ್ರವಾರ ಶನಿವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಹೊರಟೇ ಬಿಟ್ಟಿತ್ತು. ಅಂದರೆ ರೋಗ, ಸಾವಿಗೆ ರೋಗನೇ ಇರಬೇಕು ಅಂತ ಏನಿಲ್ಲ. ನಿನ್ನ ಮಗನ ಬದುಕಲ್ಲೂ ಅದೇ ಸತ್ಯ ಆಗೋಯ್ತು. ನೋಡಮ್ಮ, ನಾನೀಗ ಅದನ್ನು ಆಳವಾಗಿ ತೆಗೆದ್ರೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಆದರೆ ನನಗೆ ಅದನ್ನೆಲ್ಲ ಹೇಳಿ ನಿನಗೆ ಬೇರೆ ವಿಚಾರಗಳನ್ನು ತಲೆ ಒಳಗಡೆ ಹಾಕಿ ಇನ್ನಷ್ಟು ಗೊಂದಲ ಮಾಡಲಿಕ್ಕೆ ನಾನು ತಯಾರಿಲ್ಲ. ನಾನು ಒಂದು ಹಾರೈಸ್ತೀನಿ, ಇರೋ 2 ಮಕ್ಕಳನ್ನು ಭಗವಂತ ಕೊಟ್ಟಿದ್ದಾನೆ ಮತ್ತು ಇನ್ನೂ ಉಳಿಸಿದ್ದಾನೆ. ಅವನ್ನಾದರೂ ಚೆನ್ನಾಗಿ ಬೆಳೆಸ್ಕೊಂಡು ನಿನ್ನ ಆರೋಗ್ಯ ನೋಡ್ಕೊಂಡು ಹೋಗಮ್ಮ. ನಾನು ಹೇಳಿದ್ನಲ್ಲ, ಸಾವಿಗೆ ಸಮಾಧಾನ ಮಾಡುವಷ್ಟು ಶಕ್ತಿ ಭಗವಂತ ಯಾರಿಗೂ ಕೊಡಲ್ಲ. ಯಾಕಂದರೆ ಒಂದು ಸಾವಿನ, ನೀನೇ ಹೇಳಿದೆ, ಅದು ಆ ಮಗು ಇದೆಯಲ್ಲ ನಿನ್ನ ಮುಂದೆ, ಆ ದೇಹ ಹೋಗಿದೆ, ಆ ದೇಹವನ್ನು ಮಣ್ಣು ಮಾಡಿದ್ದೀರಾ. ಬಟ್ ಅದರ ಒಳಗಡೆ ಇದ್ದಂಥ ಒಂದು ಜೀವ ಇದೆಯಲ್ಲ, ಅದು ಮತ್ತೆ ಮತ್ತೆ ಹುಟ್ಟುತ್ತೆ. ನಿನ್ನ ಮನೆಯಲ್ಲೂ ಹುಟ್ಟುತ್ತೋ ಎಲ್ಲೂ ಹುಟ್ಟುತ್ತೋ ಗೊತ್ತಿಲ್ಲ. ಬಟ್ ಆ ದೇಹ, ಆ ಆತ್ಮಕ್ಕೆ ಸರಿ ಹೋಗಿಲ್ಲ, ಅದು ಬಿಟ್ಟು ಹೋಗಿದೆ. ಒಂದು ಅರ್ಥ ಮಾಡಿಕೊಳ್ಳಿ. ಈಗ ನಿಮಗೆ ಈ ವಿಚಾರವನ್ನು ಬೋಧಿಸಿದ್ರೆ ಅರ್ಥ ಆಗದೇ ಇರ್ಬೋದು. ಒಂದು ಮಾತ್ರ ಹೇಳ್ತೀನಿ, ಹುಟ್ಟು ನಾವು ಬಟ್ಟೆಯನ್ನು ಧರಿಸಿದ ಹಾಗೆ, ಸಾವು ಬಟ್ಟೆ ಕೊಳೆಯಾದ ಮೇಲೆ ಬಟ್ಟೆ ಬಿಚ್ಚಾಕ್ತೀವಿ, ಹೌದಲ್ವಾ? ಹಾಗೆ ಆತ್ಮ ಅನ್ನೋದು ಕೂಡ ನಮ್ಮ ಒಳಗಡೆ ಇರತಕ್ಕಂಥ ಆತ್ಮ ಈ ದೇಹ ಹಳೆಯದಾದ ಮೇಲೆ ಅದನ್ನು ಬಟ್ಟೆ ಬಿಚ್ಚೋ ಥರ ಬಿಚ್ಚಾಕಿ ಬೇರೆ ಬಟ್ಟೆ ಹಾಕೊಳ್ಳುತ್ತೆ. ಈಗ ನಿನ್ನ ದೇಹನೂ ಇದೆ ಅಲ್ವಾ, ಇದು ಹೀಗೆ ಇರುತ್ತೆ. ಇಲ್ಲ, ಅದು ಒಂದಿವ್ಸ ಕೊಳೆ ಆಗುತ್ತೆ, ಒಂದಿವ್ಸ ಹಳೇದಾಗುತ್ತೆ, ಅದನ್ನು ಬಿಚ್ಚಿ ನೀನು ಬೇರೆದು ಹಾಕೊಳ್ತೀಯ. ಈಗ ನೀನು ಯೋಚನೆ ಮಾಡು, ನಿನ್ನ ತಲೆಯಲ್ಲಿ ತುಂಬ್ತಾ ಇರೋದು ಆ ನಿನ್ನ ಮಗು ಇದೆಯಲ್ಲ, ಅದು ದೇಹವನ್ನು ಮಣ್ಣು ಮಾಡಿದ್ದೀರಾ, ಬಟ್ ಅದು ಇದೆ, ಅದು ಜೀವಂತವಾಗಿದೆ. ನಿನ್ನ ಮನಸ್ಸಲ್ಲಿದೆ, ನಿನ್ನ ಮಗಳ ಮನಸ್ಸಲ್ಲಿದೆ, ನಿನ್ನ ಗಂಡನ ಮನಸ್ಸಲ್ಲಿದೆ. ಅಲ್ಲಿ ಜೀವಂತವಾಗಿದ್ದಾನೆ. ದೈಹಿಕವಾಗಿ ಅದು ಯಾವತ್ತಿದ್ರೂ ಒಂದು ದಿವಸ ಹೋಗಬೇಕಿತ್ತು, ಬೇಗ ಹೋಗಿದೆ. ನೋಡಮ್ಮ, ಈಗ 21 ವಯಸ್ಸು ಮಗ ಆಗಿ ಇನ್ನೇನು ಮದುವೆ ಮಾಡಬೇಕು, ಇನ್ನೇನು ಜವಾಬ್ದಾರಿ ವಹಿಸ್ಕೊಳ್ತಾರೆ, ನಮ್ಮನ್ನು ಸಾಕ್ತಾನೆ ಅನ್ನೋ ಮಟ್ಟಿಗೆ ಬಂದು ಹೋಗ್ಬಿಟ್ಟಿದ್ರೆ ಇದಕ್ಕಿಂತ ದುಃಖ ಆಗಿರೋದು, ಹೌದಲ್ವಾ? ನೀನು ನಂಬು ತಾಯಿ, ಇಲ್ಲಿಗೆ ಬರೋ ಎಷ್ಟೋ ತಾಯಂದಿರ ಕತೆ ಅದೇ. ಈಗ ನೀನು 18 ವರ್ಷದ ಮಗು, ನಿನಗೆ ನೆನಪಿರುವುದೇನು? ಆ ಮಗು ಅಳ್ತಾ ಇದ್ದು, ಆ ಮಗು ಸ್ವಲ್ಪ ಜಾಸ್ತಿ ರಚ್ಚೆ ಮಾಡ್ತಿತ್ತು, ಅಳ್ತಾ ಇತ್ತು ಯಾವಾಗಲೂ, ಇದಷ್ಟೇ ನಿನಗೆ ನೆನಪಿರೋದು. ಬಟ್ ಇನ್ನು ಎಷ್ಟೋ ತಾಯಂದಿರಿಗೆ ಆ ಮಗ ಅತ್ತಿದ್ದು, ನಕ್ಕಿದ್ದು, ಆ ಮಗ ತಾಯಿ ಕಣ್ಣೀರು ಒರೆಸಿದ್ದು, ಆ ಮಗ ತಾಯಿಗೆ ಸಹಾಯ ಮಾಡಿದ್ದು, ಆ ಮಗ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಮ್ಮ ಅಂತ ಮಾತು ಕೊಟ್ಟಿದ್ದು ಎಲ್ಲವೂ ನೆನಪಿತ್ತು. ಯಾಕೆ ಗೊತ್ತಾ? ಅವ್ರ ಮಗ ನಿಂತರ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅಥವಾ ಒಳ್ಳೇದಾಯಿತು ಅಂತ ಹೇಳ್ತಾ ಇಲ್ಲ. ನಿನ್ನ ಮಗುವಿಗೆ 18 ತಿಂಗಳು, ಆ ಮಗನಿಗೆ 18 ವರ್ಷ. ಇನ್ನೇನು ದೊಡ್ಡವನಾಗಿ ನನ್ನನ್ನು ಸಾಕ್ತಾನೆ ಅಂದುಕೊಂಡ ತಾಯಿಗೆ ಸತ್ತು ಶವಾಗಿ ಮನಗಿದ್ದ. ಆ ತಾಯಿ ಏನಾಗಿರಬೇಕು?
ಮತ್ತು ಆ ಸಮಯದಲ್ಲೂ ನಾನು ಆ ತಾಯಿಗೆ ಹೇಳಿದ್ದು ಇದೇ ಮಾತು, ಹೋಗಬೇಕಿತ್ತು ಹೋಗಿದೆ. ಈಗ ನೀನು ಅತ್ತು ಕರೆದು ಅಬ್ಬಬ್ಬ ಅಂದರೆ ನಿನ್ನ ಆರೋಗ್ಯ ಹಾಳು ಮಾಡಿಕೊಳ್ಬೋದು, ನೀನು ಹಾಸಿಗೆ ಹಿಡಿಬೋದು, ನಿನಗೆ ದುಡ್ಡು ಖರ್ಚು ಮಾಡಿ ಮನೆಯಲ್ಲಿ ಮತ್ತು ಬಡತನ ಹೆಚ್ಚಾಗ್ಬೋದು. ಅದನ್ನು ಬಿಟ್ಟರೆ ಬೇರೇನೂ ಆಗಲ್ಲ, ಹೌದಲ್ವಾ? ಯೋಚನೆ ಮಾಡು ತಾಯಿ, 18 ತಿಂಗಳಿಗೆ ಆ ಮಗು ಹೋಗಿದ್ದು ಒಳ್ಳೇದಾಯಿತು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮತ್ತೆ ತರಲಿಕ್ಕಂತೂ ಆಗೋದಿಲ್ಲ. ಹಾಗಾಗಿ ದೊಡ್ಡವರು ಹೇಳ್ತಾರೆ, ಬಿಟ್ಟು ಹೋದವರ ಬಗ್ಗೆ, ಸತ್ತು ಹೋದವರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಬೇಕು. ಇವತ್ತು ನಿರ್ಧಾರ ಮಾಡು, ನನ್ನ ಮಗು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮಗು ಸತ್ತು ಹೋಗಿದೆ ನಿಜ, ಬಟ್ ನನ್ನ ಮನಸ್ಸಲ್ಲಿ ಜೀವಂತವಾಗಿದೆ. ಆ ಮಗು ಇದೆ ಎಂದುಕೊಂಡೆ ನಿನ್ನ ಪಕ್ಕದ ಮನೆಯಲ್ಲಿರೋ ಅಥವಾ ಯಾವುದೋ ಒಂದು ಅನ್ನ ಕೇಳ್ಕೊಂಡು ಯಾವುದೋ ಒಂದು ಬೀದಿಲಿ ಹೋಗೋ ಒಂದು ಮಗುವನ್ನು ನಿನ್ನ ಮಗನ ಥರ ನೋಡಿ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಆದರೆ ಕೊಡು. ಅಂದರೆ ನಿನ್ನ ಮಗನ ನೆನಪಲ್ಲಿ ಜಗತ್ತಿಗೆ ಏನು ಒಳ್ಳೇದು ಮಾಡ್ಬೋದು, ನಿನ್ನ ಮಗನ ನೆನಪಲ್ಲಿ ಅದೇ ಮಗನ ಅಥವಾ ಮಕ್ಕಳ ಥರ ನಿರ್ಗತಿಕರಾಗಿರೋ ಬಡವರಿಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯನಾ? ಅಂದರೆ ನಿನ್ನ ಮಗನ ನೆನಪಲ್ಲಿ ಏನು ಒಳ್ಳೇದು ಮಾಡ್ಬೋದು ಈ ಸಮಾಜಕ್ಕೆ ಅಷ್ಟು ಮಾಡು. ನಿನಗೆ ನೆನಪಿಲ್ಲಮ್ಮ, ನಾನು ಯಾವಾಗಲೂ ಸಾಲು ಮರದ ತಿಮ್ಮಕ್ಕನ ಕತೆ ಹೇಳ್ತಿರ್ತೀನಿ. ಆಕೆಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಮರಗಳನ್ನೇ ಮಕ್ಕಳು ಅಂದುಕೊಂಡ್ರು ಆಕೆ. ಮತ್ತು ಇವತ್ತು ವೃಕ್ಷ ಮಾತೆ, ಇಡೀ ಜಗತ್ತೇ ಆಕೆಯನ್ನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತೆ. ಆಕೆಗೆ ಮಕ್ಕಳೇ ಇಲ್ಲ. ಬಹುಶಃ ಅವ್ರಿಗೂ ಮಕ್ಕಳಾಗ್ಬಿಟ್ಟಿದ್ರೆ ಅವರು ಮಕ್ಕಳಾಡಿಸ್ಕೊಂಡು ಮಾಮೂಲಿ ಥರ ಇರ್ತಿದ್ರೇನು. ಮಕ್ಕಳಿಲ್ಲ ಅನ್ನೋ ನೋವನ್ನು ಅವರು ಆ ರೀತಿ ಮರೆತರು, ಮರಗಳನ್ನು ಬೆಳೆಸೋ ಮೂಲಕ ಮರೆತರು. ಈಗ ನಿನಗಾಗಿರೋ ಈ ನೋವನ್ನು ಹತ್ಕೊಂಡು ಕೂತ್ಕೊಂಡು ನೀನು ಒಂದಿವ್ಸ ಹಾಸಿಗೆ ಹಿಡಿದು ನೀನು ಮನೆಯವರಿಗೆ, ಈಗ ನಿನಗಾಗಿರೋನು ನಿನ್ನ ಗಂಡನಿಗೂ ಆಗಿದೆಯಲ್ವಮ್ಮ, ನಿನ್ನಷ್ಟೇ ನೋವು ಆತನಿಗೂ ಆಗಿದೆ. ಇಬ್ಬರು ಹತ್ಕೊಂಡು ಇಬ್ಬರು ಮನೆ ನೆಮ್ಮದಿ ಹಾಳು ಮಾಡಿಕೊಂಡು ಮತ್ತೆ ಇಬ್ಬರು ಆರೋಗ್ಯ ಕೆಡಿಸ್ಕೊಂಡು ಇಬ್ಬರು ಆಸ್ಪತ್ರೆಗೆ ಹೋಗಿ ಇಬ್ಬರು ಹಣ ವ್ಯರ್ಥ ಮಾಡಿಕೊಂಡು ಆ ಮಕ್ಕಳಿಗೂ ನೀವು ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ಲ. ನಿನ್ನ ತಾಯಿಯಾಗಿ ನಿನ್ನ ವೇದನೆಯನ್ನು, ನಿನ್ನ ದುಃಖವನ್ನು ನಾನು ಅರ್ಥ ಮಾಡಿಕೊಳ್ಬಲ್ಲೆ. ಆದರೆ ಒಂದೇ ಮಾತಲ್ಲಿ ಸ್ವಲ್ಪ ಕಠೋರವಾಗಿದೆ, ಸತ್ಯ ಹೇಳ್ಬಿಡ್ತೀನಿ ಕೇಳಿ, ನೀವು ಅದನ್ನು ತರಲಿಕ್ಕಾಗಲ್ಲ, ಬಿಟ್ಬಿಡ್ಬೇಕು ಅದನ್ನು. ಆ ಮಗುವಿನ ಹೆಸರಲ್ಲಿ ಏನು ಒಳ್ಳೇದು ಮಾಡ್ಬೋದು ಮಾಡಿ. ಆ್ಯಂಡ್ ಆ 2 ಹೆಣ್ಣು ಮಕ್ಕಳನ್ನೇ ಗಂಡು ಮಕ್ಕಳು ಥರ ಬೆಳೆಸಿ ಸಂಸ್ಕಾರ ಕೊಡಿ. ಆ್ಯಂಡ್ ಅವ್ರ ಮೂಲಕನೇ ಈ ಸಮಾಜಕ್ಕೆ ಒಳ್ಳೇದೇನಾದರೂ ಮಾಡಿಸಿ. ಆ್ಯಂಡ್ ನೀವು ಈಗ ನಿನ್ನ ಮಗು ಹೋಗಿದೆಯಮ್ಮ, ಇನ್ಯಾವತ್ತೋ ನೀವು, ಇನ್ಯಾವತ್ತೋ ನಾವು, ಇನ್ಯಾವತ್ತೋ ನಿಮಗೆ ಎಲ್ಲರೂ ಹೋಗಲೇಬೇಕಲ್ವಾ? ಹಾಗಾಗಿ ಕಣ್ಣೀರು ಒರೆಸ್ಕೊ. ಹೌದು, ನನ್ನ ಮಗು 18 ತಿಂಗಳು ಅದು ಯಾಕೆ ಬಂತು, ಅದು ಯಾಕೆ 18 ತಿಂಗಳಿತ್ತು, ಅದು ಯಾಕೆ ಆ ಮಟ್ಟಿಗೆ ಅಳುತ್ತಿತ್ತು, ಆಯಿತು ಭಗವಂತನ ಈಚೆ ಕರ್ಕೊಂಡು ಬಿಟ್ಟ. ಈಗ ನಾನು ನನ್ನ ಬಳಿ ಈಗ 1 ಬೆರಳು ಹೋಯ್ತು, ಇನ್ನು ಉಳಿದಿರೋ 4 ಬೆರಳನ್ನಾದರೂ ಆ 2 ಹೆಣ್ಮಕ್ಳು ಮತ್ತು ನೀವು ಈಗ 4 ಬೆರಳನ್ನಾದರೂ ಚೆನ್ನಾಗಿ ನೋಡ್ಕೊಳ್ಬೇಕಲ್ವಾ? ಈ 4 ಉದಾಹರಣೆ ನಾನು ಸುಮ್ಮನೆ ಕೊಡಲಿಲ್ಲ. ನೀನು, ನಿಮ್ಮ ಗಂಡ, ನಿಮ್ಮ 2 ಹೆಣ್ಮಕ್ಳು, ಈ 4 ಆದರೂ ಉಳಿದಿದ್ದಾವೆ ಅನ್ನೋದನ್ನೇ ನಾನು ಆ ಮೂಲಕ ಹೇಳೋಕೆ ಹೋದೆ ಅಷ್ಟೇ. 1 ಬೆರಳು ಹೋಯ್ತು, ಏನೂ ಮಾಡಲಿಕ್ಕಾಗಲ್ಲ. ನೀನೇನೇ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಪ್ಲಾಸ್ಟಿಕ್ ಬೆರಳು ಹಾಕೊಂಡ್ರು ಕೂಡ ಭಗವಂತ ಕೊಟ್ಟ ಬೆರಳು ಥರ ಇರಲ್ಲ, ಹೌದಲ್ವಾ? ಹಾಗೆ ಏನೇ ದತ್ತು ತಗೊಂಡ್ರು ಕೂಡ ಭಗವಂತ ಕೊಟ್ಟ ಪುತ್ರ ಭಾಗ್ಯದ ಥರ ಭಾವನೆ ಇರಲ್ಲ. ನಾನು ಈ ಮೂಲಕ ಅದನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಹೋದೆ ಅಷ್ಟೇ. ಹಾಗಾಗಿ ಕಣ್ಣೊರೆಸ್ಕೊಳ್ಳಿ, ದುಃಖ ಪಡಬೇಡಿ. ಈಗ ಬಂದವ್ರ ಹತ್ರ ಎಲ್ಲ ಇದನ್ನು ಹೇಳ್ಕೊಂಡು ಕೂತ್ಕೊಂಡ್ರೆ ಏನಾಗ್ಬಿಡುತ್ತೆ, ಅಯ್ಯೋ ಇವಳ್ದು ಇದೇ ಬಿಡಪ್ಪ ಅಂತ ನೀನು ಒಂದಿಷ್ಟು ಬೇಜಾರಾಗ್ಬಿಡ್ತೀಯ. ಈಗ ನನ್ನ ಹತ್ರ ಹೇಳ್ಕೊ, ನೀನು ಫೋನ್ ಮಾಡು, ಮತ್ತೆ ಫೋನ್ ಮಾಡು, ತೊಂದರೆ ಇಲ್ಲ ತಾಯಿ. ಆದರೆ ಇದನ್ನು ಎಲ್ಲರೂ ಕೇಳಲಿಕ್ಕೆ ತಯಾರಿರಲ್ಲ, ಹೌದಲ್ವಾ? ನಿಜ ಅಮ್ಮ. ಇರಲಿ ಅಮ್ಮ, ನಾನು ಭರವಸೆ ಕೊಡ್ತೀನಿ. ನೀವು ಪ್ರತಿದಿನ ಫೋನ್ ಮಾಡಿ, ನಿಮ್ಮ ನಂಬರ್ ಸೇವ್ ಮಾಡ್ಕೊಳ್ಳಿ, ನಿಮ್ಮ ದುಃಖ ಮರೆಯೋವರೆಗೂ ನನ್ನನ್ನೇ ಮಗ ಅಂದ್ಕೊಳ್ಳಿ, ಮಾತಾಡಿ. ಆದರೆ ನಾನು ಹೇಳಿದ್ನಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಥರ ಪ್ರೀತಿ ಕೊಡ್ಲಿಕ್ಕೆ ನನಗೆ ಆಗದೇ ಇರ್ಬೋದು, ಆದರೆ ನಿನ್ನ ದುಃಖ ನನಗೆ ಅರ್ಥ ಆಗ್ತಿದೆ. ನೀನು ಈ ಕಾರ್ಯಕ್ರಮ ಇವತ್ತು ಕೇಳ್ತಾ ಇದೆಯಮ್ಮ, ಮುಂದಿನ 3-4 ತಿಂಗಳು ಇದನ್ನು ಸುಮ್ಮನೆ ಕೇಳ್ತಾ ಹೋಗು. ಜನಗಳು ಅವರವರ ಕಷ್ಟ ಹೇಳ್ಕೊಂಡಿದ್ದಾರೆ, ಅವರ ಮುಂದೆ ನಂದು ಏನೂ ಅಲ್ಲ ಭಗವಂತ ಅಂತೀಯ ನೀನು. ಖಂಡಿತ ಈ ಮಕ್ಳ ಕೈ ಸಿಗ್ಲಾರ್ದಂಗ ಹೆಂಗ ಯಾರಿಗೆ ಹೆಂಗ ಹೇಳಲು ತಡಿಲಾರ್ದಂಗ ಆಗೈತೆ ನಂಗೆ. ಅಳಬೇಡಮ್ಮ, ಅಳಬೇಡ, ಇರಲಿ. ಈಗ
ನಾನು ಹೇಳಿದಷ್ಟನ್ನು ಅರ್ಥ ಮಾಡ್ಕೊ, ನಿನಗೆ ಬಿಡ್ತೀನಿ. ಈಗ ನಾನು ಗುರು ಥರ ಹೇಳ್ತಾ ಇದ್ದೀನಿ, ಉಳಿದ 4 ಬೆರಳನ್ನಾದರೂ ಉಳಿಸ್ಕೊಳ್ಳೋರಾದರೆ ಅರ್ಥ ಮಾಡ್ಕೊಳ್ತೀರಾ? ಹೌದು, ನೀನು ಅಳು ತಾಯಿ, ನಾನು ಬೇಡ ಅನ್ನಲ್ಲ. ನಿನ್ನ ಕಣ್ಣೀರನ್ನು ನಾನು ಒರೆಸ್ತೀನಿ ಅನ್ನೋದು ಎಷ್ಟು ಸತ್ಯವೋ, ನಿನಗೆ ತುಂಬು ಮನಸ್ಸಿನಿಂದ ಅಳೋಕ್ಕೂ ನಾನು ಅವಕಾಶ ಕೊಡ್ತೀನಿ, ಅತ್ತು ಬಿಡು, ತಪ್ಪೇ ಇಲ್ಲ. ಆದರೆ ಸತ್ಯ ಅರ್ಥ ಮಾಡಿಕೊಂಡು ಅಳು, ಮತ್ತೆ ತರೋಕ್ಕಾಗಲ್ಲ ಅಂತ ಸತ್ಯ ಗೊತ್ತಿದ್ದು ಅಳು, ಅದು ಮತ್ತೆ ಎಂದಿಗೂ ಬರಲಾರದ ಜಾಗಕ್ಕೆ ಹೋಗಿದೆ ಅನ್ನೋ ಸತ್ಯ ಗೊತ್ತಿದ್ದು ಅಳು. ಈ ಅಳುವಿಗೆ ಅರ್ಥ ಇದೆ. ಆದರೆ ನಿನ್ನ ಅಳು ಯಾವುದನ್ನು ವಾಪಸ್ ತಂದು ಕೊಡುತ್ತೆ ಅನ್ನೋ ಭ್ರಮೆಯಲ್ಲಿ ಅಳಬೇಡ. ಇರಲಿ, ನಿನ್ನ ದುಃಖ ನನಗೆ ಅರ್ಥ ಆಗುತ್ತಮ್ಮ. ಆದರೆ ಯೋಚನೆ ಮಾಡು. ನಾನೇನಾರ ನಾನೇನಾರ ತಪ್ಪು ಮಾಡೋಣ, ಜೋಪಾನ ಮಾಡಕ್ ದಾಸೆ ಮಾಡ್ಕೊಂಡಿದ್ದೆ. ನಾನು ಹುಟ್ಟದಾಗಿಂದ ಒಂದ್ ಸಮಸ್ಯೆ ಹಂಗೆ ಚಲೋ ಅದಾರ. ಆಗ ಅಳುದು ಬಾಳ್ ಮುಚ್ಚಲಿಲ್ರಿ ಅವ. ಬರೀ ಎತ್ಕೋ ಒಂದಿನಾನು ನಿಂದ ನೆಮ್ಮದಿ ಐತೆ ಅನ್ನೋದು ಇದ್ದಿದ್ದಿಲ್ರಿ. ಅಷ್ಟು ಕಿರಿಕಿರಿ ರೀ. ಒಂದ್ ಊಟ ಸ್ನಾನ ಎದಕ್ಕೊಂದು ಕಿರಿಕಿರಿ, ಬರೀ ಎತ್ಕೋ. ನೋಡಮ್ಮ, ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಒಂದು ಮಗು ಹುಟ್ಟಿದಾಗ, ಈಗ ನೀನು ಸ್ವಲ್ಪ ಈ ಮಟ್ಟಿಗಿರೋದ್ರಿಂದ ಒಂದು ವಿಚಾರವನ್ನು ಹೇಳ್ತೀನಿ, ಇದನ್ನು ಕೇಳಿಕೊಂಡಾದರೂ ಧೈರ್ಯವಾಗಿರು. ಒಂದು ಮಗು ಹುಟ್ಟಿದ ಮೇಲೆ ನಿಮ್ಮ ಮಗುವಿನ ತಲೆ ಬುರುಡೆಯಲ್ಲಿ ಆ ಮೂಳೆಗಳು ಕೂಡಿರೋದಿಲ್ಲ, ಹೌದಲ್ವಾ? ಅಂದರೆ ಮುಂದಿನ 7-8 ಅಥವಾ 9 ತಿಂಗಳವರೆಗೂ ಕೂಡ ಅದು 7-8 ಅಲ್ಲ, ಆಲ್ಮೋಸ್ಟ್ 1, 2, 3, 4 ವರ್ಷದವರೆಗೂ ಅದು ಕೂಡೋದಿಲ್ಲ. ಅದೊಂದು ತಲೆಯಲ್ಲಿ ಅದು ಕೈ ಇಕ್ಕಿದ್ರ ಒಳಗಡೆ ಹೋಗುತ್ತೇನೋ ಕೈ ಅನ್ನುವಷ್ಟು ಆ ಮೂಳೆ ಕೂಡಿರೋದಿಲ್ಲ ತಲೆಯ ಭಾಗದಲ್ಲಿ, ಮೇಲ್ಭಾಗದಲ್ಲಿ. ಅಂದರೆ ನಮ್ಮಲ್ಲಿ ನಮ್ಮ ಪುರಾಣಗಳು ಅಥವಾ ನಮ್ಮ ಗ್ರಂಥಗಳು ಹೇಳ್ತವೆ, ಒಂದು ಆತ್ಮ, ಈಗ ನೋಡು ತಾಯಿ, ಸತ್ತ ವ್ಯಕ್ತಿ ಅವನು ಸತ್ತ ನಂತರ ಅವನು ಬಹಳ ಪುಣ್ಯದ ಕೆಲಸ ಮಾಡಿ ಭಗವಂತನ ಮೋಕ್ಷ ಪಡ್ಕೊಂಡಿದ್ರೆ ಅವನು ಮತ್ತೆ ಹುಟ್ಟುವುದಿಲ್ಲ, ಅವನು ಭಗವಂತನ ಕಡೆ ಹೋಗಿಬಿಡ್ತಾನೆ. ಆದರೆ ಇನ್ನು ಅಷ್ಟೇನು ಮೋಕ್ಷ ಪಡೆಯದ ಆತ್ಮಗಳು ಸತ್ತ ನಂತರ ಅವು ಈ ಭೂಮಿಯ ಮೇಲ್ಗಡೆ ಇರೋ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ಹೋಗ್ತವೆ. ಅಲ್ಲಿ ದೇಹ ಇರೋದಿಲ್ಲ, ಕೇವಲ ಬೆಳಕಿನ ಥರ ಅವು ಬದುಕನ್ನು. ಈಗ ನಮ್ಮ ಸುತ್ತಮುತ್ತನೂ ಇದೆ ಅಂತ ನಮ್ಮ ಪುರಾಣಗಳು ಹೇಳ್ತವೆ, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅಂದರೆ ಪಾಪ ಪುಣ್ಯಗಳ ಅನುಸಾರವಾಗಿ ಅಲ್ಲಿ ಎಷ್ಟು ದಿನ ಸುಖವನ್ನು ಅನುಭವಿಸ್ಬಿಟ್ಟು ಮತ್ತೆ ಹುಟ್ಟುತ್ತವೆ. ಹೇಗೆ ಹುಟ್ಟುತ್ತವೆ ಗೊತ್ತೇನು? ಅವು ಮೇಲ್ಗಡೆ ಅಂದರೆ ಭೂಮಿಯ ಮೇಲೆ ಮೋಡದಲ್ಲಿ ಆ ಒಂದು ಅದ್ಭುತವಾದ ಸೂಕ್ಷ್ಮ ಜಾಗದಲ್ಲಿರೋ ಸತ್ತ ಆತ್ಮಗಳು ಮಳೆಯ ಮೂಲಕ ಭೂಮಿಗೆ ಸೇರಿ, ಭೂಮಿಯಲ್ಲಿ ಫಸಲಿನ ಮೂಲಕ ಪುರುಷನನ್ನು ಸೇರಿ, ಪುರುಷನ ವೀರ್ಯದ ಮೂಲಕ ತಾಯಿಯ ಗರ್ಭವನ್ನು ಸೇರಿ, ಅಲ್ಲಿಂದ ಮಗುವಾಗಿ ಮಾಂಸಖಂಡಗಳ ಮೂಲಕ ಆಚೆ ಬರುತ್ತೆ. ಅಂದರೆ ಅದಕ್ಕೆ ಮುಂದಿನ ಹುಟ್ಟಿದಾಗಲಿಂದ 5 ವರ್ಷದ ಒಳಗಡೆ ಅಥವಾ ಆ ಸುಳಿ ಇದೆಯಲ್ಲ, ತಲೆಯ ಮೇಲ್ಗಡೆ ಕೂಡ್ಕೊಳ್ಳೋದಿದೆಯಲ್ಲ, ಒಂದು ಆತ್ಮ ಬಂದು ಸೇರ್ಕೊಳ್ಳೋದು ಆ ಮೂಲಕನೇ. ಆ ದೇಹ ಯಾಕೋ ಸರಿ ಹೋಗ್ತಾ ಇಲ್ಲ. ಈಗ ಒಂದು ಅದ್ಭುತವಾದ ಮಹಾತ್ಮ ವ್ಯಕ್ತಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾ ಇದ್ದಾನೆ ಎಂದುಕೊಳ್ಳೋಣ, ಬಟ್ ನೀನು ಸರಿಯಾಗಿ ಆರೋಗ್ಯ ಕಾಪಾಡಿಕೊಂಡಿಲ್ಲ, ಅದಕ್ಕೆ ಸರಿಯಾಗಿ ಆ ದೇಹವನ್ನು ಬೆಳೆಸೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಗೊತ್ತಾಗುತ್ತಂತೆ ಮುಂದಿನ ಹುಟ್ಟಿದಾಗಲಿಂದ 4-3 ವರ್ಷದ ಒಳಗಡೆ ಅದಕ್ಕೆ ಆ ದೇಹ ಸರಿ ಅಲ್ಲ ಅಂತ ಅನಿಸ್ಬಿಟ್ರೆ ಅದು ಮತ್ತೆ ಹೊರಟೋಗುತ್ತಂತೆ. ಅದನ್ನೇ ನಾವು ಸಾವು ಅಂತ ಕರಿತೀವಿ. ಯಾವ ಜಾಗದಿಂದ ಬಂತೋ ಅದೇ ಜಾಗದಿಂದ ಅದು ಹೋಗಲಿಕ್ಕೆ 4 ವರ್ಷಗಳವರೆಗೂ ಕಾಯುತ್ತಂತೆ. ಯಾಕಂದರೆ ಒಬ್ಬ ಅದ್ಭುತವಾದ ಮಹಾತ್ಮ, ಒಬ್ಬ ಅದ್ಭುತವಾದ ಶ್ರೇಷ್ಠ ವ್ಯಕ್ತಿ, ಒಂದು ಆತ್ಮ ನಿನ್ನ ಒಳಗಡೆ ಬರ್ತಾ ಇದೆ ನಿನ್ನ ಗರ್ಭದೊಳಗಡೆಯಿಂದ, ಅದು ದೇಹನೂ ಕೂಡ ಹಾಗೆ ಇರಬೇಕಲ್ವಾ? ಒಬ್ಬ ಗರ್ಭಿಣಿಯಾಗಿ ಒಬ್ಬ ಬಾಣಂತಿಯಾಗಿ ಆಕೆ ಅದನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ, ಕಷ್ಟ ಅಂದುಕೊಂಡು ಸರಿಯಾಗಿ ದೇಹವನ್ನು ಅಥವಾ ಆರೋಗ್ಯವನ್ನು ಊಟವನ್ನು ನೋಡಿಕೊಳ್ಳಿಲ್ಲ ಅಂದರೆ ಅದು ಹೊರಡುತ್ತೆ. 100 ಕಾಯಿಲೆ ಅದಕ್ಕೆ ಕಾರಣ ಅಷ್ಟೇ. ಅದು ಹೊರಡಬೇಕಿತ್ತು, ಆ ಕಾಯಿಲೆಗಳು ಬಂದ ಮೂಲಕ ನಿಮಗೆ ಕಾಯಿಲೆ ಬಂತು ಅಂತ ನಿಮಗೊಂದು ನೆಪ ಅಷ್ಟೇ. ಅದು ಹೊರಡಬೇಕಿತ್ತು, ಹೊರಟಿದೆ ಅಷ್ಟೇ. ನಿಮಗೆ ಇದನ್ನು ಯಾಕೆ ಹೇಳಿದೆ ಅಂದರೆ, ಈಗ ಸತ್ತ ಆತ್ಮಗಳು ಅಲ್ಲೆಲ್ಲೋ ಹೋಗ್ತವೆ, ಅಲ್ಲಿ ಅವರ ಪಾಪ ಕರ್ಮಗಳ ಅನುಸಾರವಾಗಿ ಒಂದಷ್ಟು ದಿನ ಸುಖ ಅನುಭವಿಸ್ತವೆ, ಮತ್ತು ಆ ಎಲ್ಲ ಖಾಲಿ ಆದಮೇಲೆ ಮತ್ತೆ ಈ ಸಂಸಾರ ಪಾಶ ಇದೇ ನರಕ. ಹಿರಿಯರು ಹೇಳೋ ಮೂಲಕ ಮೇಲೆ ಸ್ವರ್ಗ ಇದೆ, ಬಟ್ ಮೇಲೆ ನರಕ ಇಲ್ಲ. ನರಕ ಇರೋದು ಇಲ್ಲಿ ಸಂಸಾರದಲ್ಲಿ ಬಂದು ನರಳಬೇಕಲ್ಲ.
ನಿಜವಾದ ಸ್ವರ್ಗ ಇರೋದು ಮೋಕ್ಷ ಅಂತ ಕರೀತಾರೆ. ಅಂದರೆ ಈ ಸಂಸಾರದಲ್ಲಿ ಮತ್ತೆ ಹುಟ್ಟಬಾರ್ದು ಅಂದರೆ ಮೋಕ್ಷವನ್ನು ಪಡ್ಕೊಳ್ಬೇಕು ಅಂತ. ಬಟ್ ಮೋಕ್ಷವನ್ನು ಪಡೆಯದ ಆತ್ಮಗಳು ಸತ್ತ ನಂತರ ಮೇಲಿನ ಸೂಕ್ಷ್ಮ ಜಾಗಕ್ಕೆ ಹೋಗಿ ಅಲ್ಲಿ ಅವರ ಕರ್ಮಗಳ ಅನುಸಾರವಾಗಿ ಒಂದಷ್ಟು ದಿನ ಸುಖ ಅನುಭವಿಸಿ ಅದೆಲ್ಲ ಪುಣ್ಯದ ಫಲ ಖಾಲಿಯಾದ ಮೇಲೆ ಮತ್ತೆ ಮೋಡವನ್ನು ಸೇರಿ ಮಳೆಯ ಮೂಲಕ ಭೂಮಿಗೆ ಬಂದು ಅಲ್ಲಿಂದ ಫಲದ ಅಥವಾ ರಾಗಿ ಅಥವಾ ಈ ಧಾನ್ಯಗಳಿಂದ ಪುರುಷನನ್ನು ಸೇರಿ ಪುರುಷನ ಮೂಲಕ ಪುರುಷನ ವೀರ್ಯದಿಂದ ಹೆಣ್ಣನ್ನು ಸೇರಿ ಗರ್ಭದಿಂದ ಆಚೆ ಬಂದು. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ತಾಯಿ ಅಂದರೆ, ಒಂದು ಅರ್ಥ ಮಾಡ್ಕೋ, ನೀನು ಇಲ್ಲಿಂದ ಬಂದಿದ್ದೀಯಾ, ನೀನು ಯಾವಾಗ ಬೇಕಾದರೂ ಹೋಗ್ಬೋದು, ಮತ್ತು ನೀನು ಹೋಗ್ತೀಯ, ಹೋಗಿ ಮತ್ತೆ ಬರ್ತೀಯ, ಮತ್ತೆ ಬರಬಾರ್ದು ಅಂದರೆ ಇಲ್ಲಿ ನಾವು ಶ್ರೇಷ್ಠವಾಗಿ ಬದುಕಬೇಕು. ಅಂದರೆ ನಮ್ಮ ಹಿರಿಯರು ಇದನ್ನು ಸುಮ್ಮನೆ ಹೇಳಿಲ್ಲ. ಈಗ ನೀನೊಬ್ಬ ತಾಯಿಯಾಗಿ ನನ್ನ ಮಗು ಸತ್ತೋಯ್ತು ಅನ್ನೋದಕ್ಕಿಂತ ಹೌದು ಆ ಮಗುವಿಗೆ ಆ ದೇಹ ಅಥವಾ ಈ ಜ್ವರ ಬರ್ತಿತ್ತು, ಅಳ್ತಾ ಇತ್ತು, ನಾನು ಸರಿಯಾಗಿ ನೋಡ್ಕೊಂಡು ಅಂದರೆ ಅದು ಹೊರಟು ಹೋಗಿದೆ. ಆ ದೇಹ ಅದಕ್ಕೆ ಸರಿ ಹೊಂದಾಗಿಲ್ಲ, ಅದು ಹೊರಟಿದೆ. ಅದೆಲ್ಲೋ ಮತ್ತೊಂದು ಗರ್ಭವನ್ನು ಸೇರುತ್ತೆ, ಅದೆಲ್ಲೋ ಹುಟ್ಟುತ್ತೆ. ಬಟ್ ಈ ದೇಹ ಅದಕ್ಕೆ ಸರಿ ಹೋಗಿಲ್ಲ, ಅದು ಹೊರಟು ಹೋಗಿದೆ ಅಲ್ವಾ. ನೀನು ಅದನ್ನು ಗೌರವಿಸಬೇಕು. ನನ್ನ ಮಗು ಅನ್ನೋ ಭಾವನೆಯಿಂದ ನೀನು ಅಳ್ತಾ ಇದೆ ಹೊರತು ಆ ಆತ್ಮದ ದೃಷ್ಟಿಯಿಂದ ನೋಡಿದ್ರೆ ಹೋಗಿದ್ದೇ ಒಳ್ಳೇದಾಯಿತು. ಅಂದರೆ ಇವೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀಂದ್ರಮ್ಮ, ಈ ಸತ್ಯ ಗೊತ್ತಾದಷ್ಟು ಇದನ್ನೇ ಆಧ್ಯಾತ್ಮ, ಇದನ್ನೇ ಆತ್ಮಜ್ಞಾನ. ಇದು ಗೊತ್ತಾದರೆ ನಾವು ಸಾವಿನ ಬಗ್ಗೆ ಭಯ ಬಿಡ್ತೀವಂತೆ. ಓ ಈ ದೇಹನೇ ನಾನು, ಇದು ಹೋಗ್ಬಿಟ್ರೆ ಇನ್ನು ಮುಗಿದೋಯ್ತು. ಇಲ್ಲ, ಈ ದೇಹ ನೀನು ಧರಿಸಿರೋ ಬಟ್ಟೆ ಥರ. ಈ ಬಟ್ಟೆಯನ್ನು ಬಿಚ್ಚಾಕಿ ಇನ್ನೊಂದು ಬಟ್ಟೆಯನ್ನು ಧರಿಸುವ ಹಾಗೆ ಈ ದೇಹವನ್ನು ಮಣ್ಣಲ್ಲೋ ಬೆಂಕಿಯಲ್ಲೋ ಸುಟ್ಟು ಹಾಕ್ತಾರೆ. ನಾವು ಮತ್ತೊಂದು ದೇಹವನ್ನು ಧರಿಸ್ಕೊಂಡು ಮತ್ತೆ ಬರ್ತೀವಿ. ಇದನ್ನೇ ಆತ್ಮ, ಇದನ್ನೇ ಜೀವ ಅಂತ ಕರೀತಾರೆ. ಹಾಗಾಗಿ ನೀನು ಸತ್ರು ನೀನು ಸಾಯಲ್ಲ, ನಿನ್ನ ದೇಹ ಸಾಯುತ್ತೆ. ಈ ಜ್ಞಾನವನ್ನು ಪಡ್ಕೊಂಡಾಗ ಸಾವಿನ ಭಯದಿಂದ ಮನುಷ್ಯರು ದೂರ ಆಗ್ತಾರೆ. ಅದಕ್ಕೆ ಹಿರಿಯರೆಲ್ಲರೂ ಕಾಶಿಗೆ ಹೋಗ್ತಾ ಇದ್ರು, ಹಿರಿಯರೆಲ್ಲರೂ ಆಧ್ಯಾತ್ಮದ ಕಡೆ ಹೋಗ್ತಾ ಇದ್ರು. ಈಗ 60 ವಯಸ್ಸಾದ ಮೇಲೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಈಗಲೇ ತಿಳ್ಕೊಂಡ್ರೆ ಎಷ್ಟು ಅದ್ಭುತವಾಗಿ ಬದುಕಬಹುದಲ್ವಾ. ಅದಕ್ಕೆ ನಾನು ಎಲ್ಲರನ್ನ ಆಧ್ಯಾತ್ಮದ ಕಡೆ ಬನ್ನಿ ಇದೇ ಕಾರಣಕ್ಕೆ ಹೇಳ್ತಾ ಇರೋದು. ಈ ದೇಶದ ಪುಣ್ಯ ಇರೋದು, ಈ ದೇಶವನ್ನು ಇಡೀ ಜಗತ್ತು ಗೌರವಿಸಿದ್ದು, ಇಲ್ಲಿ ಮಹಾನ್ ಪುರುಷರು ಬಂದರು, ಋಷಿಮುನಿಗಳು ಬಂದರು, ಮಹಾನ್ ಧರ್ಮಗಳು, ಮಹಾನ್ ವ್ಯಕ್ತಿಗಳು ಇಲ್ಲಿ ಹುಟ್ಟಿದ್ರು. ಇಡೀ ದೇಶವನ್ನು ಕಾಯ್ತಾ ಇದ್ದು ಇದೇ ಆಧ್ಯಾತ್ಮ. ಬಟ್ ಇವತ್ತು ಯಾವತ್ತು ಜನರೆಲ್ಲರೂ ಫಾರಿನು ಅದು ಇದು ಎಲ್ಲ ಆಧ್ಯಾತ್ಮವನ್ನು ಮರೆತು ಭೋಗಗಳನ್ನು ಜಾಸ್ತಿ ಮಾಡಿಕೊಂಡ್ರು, ಈ ದೇಶ ಪಾತಾಳಕ್ಕೆ ಹೋಗ್ತು. ಈಗ ಮತ್ತೆ ಮೇಲೆದ್ದಳು ಸಮಯ ಬಂದಿದೆ. ಬೇರೆ ದೇಶದವರು ಬಂದರು, ಆಕ್ರಮಣ ಮಾಡಿದ್ರು, ಇಲ್ಲಿ ಗುಡಿ ಗುಂಡಾರಗಳನ್ನು ಹೊಡೆದಾಕಿದ್ರು, ಜನರನ್ನು ದಾಸರನ್ನಾಗಿ ಮಾಡಿಕೊಂಡ್ರು, ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಕಳಿಸ್ಬಿಟ್ರು. ಯಾವ ಋಷಿಮುನಿಗಳು ಇದ್ದ ಇಡೀ ಜಗತ್ತಲ್ಲಿ ಋಷಿಮುನಿಗಳು ದೇವತೆಗಳು ಅಂಥದ್ದೇನು ಇದೆ ಅಂದರೆ ಈ ಭರತ ಭೂಮಿ ಮಾತ್ರ, ಈ ಶ್ರೇಷ್ಠವಾದ ಭೂಮಿ. ಈಗ ನಾನು ಇಷ್ಟೊತ್ತು ಸಾವಿನ ಬಗ್ಗೆ ಏನು ಹೇಳಿದೆ, ಇದೆಲ್ಲವೂ ಹುಟ್ಟಿದೆ ಇದೇ ಭಾರತದಲ್ಲಿ, ಇದೇ ಭೂಮಿಯಲ್ಲಿ. ನಿನ್ನ ಮನೆಯಲ್ಲಿ ಎಲ್ಲಿವರೆಗೂ ದೇವರ ದೀಪವನ್ನು ಹಚ್ಚಿ ಮನೆಗೆ ಬಾಗಿಲಿಗೆ ನೀರು ಹಾಕಿ ಏನು ಒಳ್ಳೆಯದಾದರೂ ಏನು ಕೆಟ್ಟದ್ದಾದರೂ ನಿನ್ನ ಮನೆಯ ದೀಪ ಉರಿತಾ ಇರಬೇಕು. ದೇವ್ರ ಮೇಲೆ ನಂಬಿಕೆನ ಹೋಗ್ಬಿಟ್ಟೈತೆ ನೋಡ್ಕೊಳ್ಳಿ, ದೇವರ ಸಣ್ಣ ಮಾಡಿಲ್ಲ, ಎಷ್ಟು ದೇವ್ರು ಮಾಡ್ತಿದ್ದಾರೆ. ನಾನು ಇಷ್ಟೆಲ್ಲ ಅರ್ಥ ಆದ ಮೇಲೂ ನೀನು ನೀನು ದೇವ್ರ ಮೇಲೆ ಕೋಪ ಮಾಡ್ಕೊಳಮ್ಮ. ದೇವರು ನಿನ್ನನ್ನು ಪ್ರೀತಿ ಮಾಡೇ ಮಾಡ್ತಾನೆ. ನಿನಗೆ ಮಗು ನೋಡಮ್ಮ, ಮಗು ಹುಟ್ಟಿದಾಗ ನೀನೇನು ತುಪ್ಪದ ದೀಪ ಹಚ್ಚಿರಲಿಲ್ಲ, ಮಗು ಹುಟ್ಟಿದಾಗ ನೀನು ಒಂದು ಧನ್ಯವಾದನೂ ದೇವ್ರಿಗೆ ಹೇಳಿರಲಿಲ್ಲ ಅಂದ್ಕೊಳ್ತೀನಿ. ಬಟ್ ಅದೇ ಮಗು ಹೋದ್ಮೇಲೆ ದ್ವೇಷ ಮಾಡ್ತಿದೀಯಾ. ಇದು ನಿನ್ನ ಮನಸ್ಥಿತಿಯನ್ನು ತೋರುತ್ತೆ ಹೊರತು ದೇವರಲ್ಲನೂ. ಇದ್ದಾಗೊಂಥರ ಇಲ್ದಾಗೊಂಥರ. ಈಗ ನೀನು ದೇವ್ರ ಮೇಲೆ ಕೋಪ ಮಾಡ್ಕೊಳ್ತಾನೆ ಏನು ದೇವ್ರಿಗೆ ಹೊಡಿತೀಯಾ? ನಾನು ಹೇಳ್ತೀನಲ್ಲ, ದೇವ್ರ ಮೇಲೆ ನಂಬಿಕೆ ಕಳ್ಕೊ, ಪರವಾಗಿಲ್ಲ. ನಿನ್ನ ಮೇಲೆ ನೀನು ನಂಬಿಕೆ ಕಳ್ಕೊಳ್ಬೇಡ. ಇವತ್ತು ಮಗು ಹೋಯ್ತು, ನಾಳೆ ಇನ್ಯಾರೋ ಹೋಗ್ತಾರೆ, ಮುಂದೆ ಯಾವತ್ತೊಂದು ದಿವಸ ನೀನೇ ಹೋಗ್ತೀಯಾ. ಯಾಕೆ ಇಷ್ಟೊಂದು ನರಳಾಟ? ಚೆನ್ನಾಗಿ ಊಟ ಮಾಡು. ನಾನು ಹೇಳಿದ್ನಲ್ಲ, ಈ ಆತ್ಮ, ಈ ಸಾವು, ಮತ್ತೆ ಹೋಗೋದು ಮತ್ತೆ ಬರೋದು ಇವೆಲ್ಲವನ್ನು ತಲೆಯಲ್ಲಿಟ್ಕೊ. ಈಗಿರೋರನ್ನು ಪ್ರೀತಿ ಮಾಡು, 4 ಬೆರಳನ್ನು ಪ್ರೀತಿ ಮಾಡು. ಅದು ಹೋದ್ಮೇಲೆ ನೀನು ಮತ್ತೆ ತರಲಿಕ್ಕಾಗಲ್ಲ. ಯಾಕಂದರೆ ಸತ್ಯ ಅರ್ಥ ಆದಮೇಲೂ ಮತ್ತೆ ಅದೇ ಅಳ್ಕೊಂಡು ಕೂತ್ಕೊಳ್ತೀನಿ ಅಂದರೆ ನಾನೇನೂ ಮಾಡಲಿಕ್ಕಾಗಲ್ಲ. ನೀನು ಅಳು ತಾಯಿ, ನಾನು ಬೇಡ ಅನ್ನಲ್ಲ.
ನಿನ್ನ ಒಳಗಡಿನ ದುಃಖವನ್ನು ಹೊರಗಡೆ ಹಾಕಲಿಕ್ಕಳು. ಆದರೆ ಆ ಅಳು ನಿನ್ನನ್ನು ರೋಗಗ್ರಸ್ತಳನ್ನಾಗಿ ಮಾಡಿ ಮೂಲಿಗೆ ಹಾಕಬಾರ್ದು. ಯಾಕಂದರೆ ನೀನು ಅಳ್ತಾ ಇದೆಯಾ ಅಂದರೆ ನಿನಗೆ ಗೊತ್ತಿಲ್ಲದಂಗೆ ತುಂಬ ದುಷ್ಟಶಕ್ತಿಗಳು, ದೊಡ್ಡ ದೊಡ್ಡ ರೋಗಗಳು, ನೀನು ಬಾಡಿ ವೀಕ್ ಆದಾಗಲೇ ತಾನೇ ಕೆಟ್ಟ ಶಕ್ತಿಗಳು ಬಂದು ನಿನ್ನ ಒಳಗಡೆ ಸೇರಿಕೊಳ್ಳೋದು. ಇದು ಯಾವತ್ತಿದ್ರೂ ಸತ್ಯನೇ. ಯಾವ ಮನುಷ್ಯ ಮಾನಸಿಕವಾಗಿ ದುರ್ಬಲನಾಗ್ತಾನೋ ಅವನ ಮೇಲೆ ಶತ್ರುಗಳು ಅಟ್ಯಾಕ್ ಮಾಡ್ತಾರೆ. ಆ ಶತ್ರುಗಳು ಮನುಷ್ಯನೇ ಆಗಬೇಕು ಅಂತ ಏನಿಲ್ಲ. ಅತೃಪ್ತ ಆತ್ಮಗಳಾಗಿರ್ಬೋದು ಅಥವಾ ರೋಗಗಳಾಗಿರ್ಬೋದು, ಬೇರೆ ಬೇರೆ ಏನೇನು ನೀನು ಬಲಹೀನಳಾಗಿದ್ದೀಯಾ ಅಂದಾಗಲೇ ತಾನೇ ಹೊರಗಿನ ಜನ ಅಟ್ಯಾಕ್ ಮಾಡೋದು. ಆಮೇಲೆ ಗುರುಜಿ ನನಗ ಯಾರೋ ಮಾಟ ಮಾಡ್ಸಾರ, ಆಮೇಲೆ ಯಾರೋ ಏನೋ ಮಾಡ್ಯಾರ, ಕುಸಿಗೆ ಹಿಂಗಾತು, ಮಕ್ಳೇ ಏನೇನೋ ಕೆಟ್ಟ ಭಾವನೆ ರೀ. ಆಮೇಲೆ ದೇವ್ರಿಗೆ ನಾ ಇಷ್ಟ ಮಾಡಿದ್ದು ತಪ್ಪಾತನ, ದೇವ್ರಿಗೆ ಇಷ್ಟ ನಡ್ಕೊಂಡಿದ್ದನ ತಪ್ಪಾತನ, ಚಲೋ ಇರೋದು ತಪ್ಪನ, ನಾನ್ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿದ್ದೆ, ನನ್ ಮಗನ ದೇವ್ರ ಕಸ್ಕೊಂಡ, ಬರೀ ನೆಗೆಟಿವ್ ವಿಚಾರ ಬರ್ತಾರ್ರಿ. ನೋಡಮ್ಮ, ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಯಾರೋ ಏನೋ ಮಾಡಿಸಿದ್ರು ಅದನ್ನು ತಲೆಯಿಂದ ತೆಗೆದುಹಾಕಿ. ಇವತ್ತಿಗೆ ಒಬ್ಬ ಭಾಳ ಅಮೇರಿಕ ದೇಶದಲ್ಲಿ ಒಬ್ಬ ಭಾಳ ದೊಡ್ಡ ಶ್ರೀಮಂತ, ಅವನು ತನ್ನ ಆದಾಯದಲ್ಲಿ ತಾನೇನು ಕೋಟ್ಯಾಂತರ ರೂಪಾಯಿ ದುಡಿತಾನಲ್ಲ, ಆ ಆದಾಯದಲ್ಲಿ ಅರ್ಧ ಭಾಗವನ್ನು ಸಹಾಯಕ್ಕೆ ಬಡವರಿಗೆ ಅಂತಲೇ ಇಡ್ತಾ ಇದ್ದ. ಬಟ್ ಅವನ ಮಗ ವೀಲ್ ಚೇರಲ್ಲಿದ್ದಾನೆ. ಇರೋ ಒಬ್ಬ ಮಗ, ಅವನ ಮಗ ವೀಲ್ ಚೇರಲ್ಲಿದ್ದ, ಇತ್ತೀಚೆಗೆ ಸತ್ತು ಹೋದ. ಈಗ ಅವನು ನನ್ನ ಮಗನ ಕಿತ್ಕೊಂಡು ಬಿಟ್ಟು ಅಂದ್ಕೊಂಡು ಅವನು ಸಹಾಯ ಮಾಡೋದು ಬಿಡಬೇಕಾ? ನೋ, ನೀನು ಬದುಕನ್ನು ನೀನು ಆ ರೀತಿ ನೋಡ್ತೀಯ ಅಂದ್ರೆ ಅದು ನಿನ್ನ ತಪ್ಪಮ್ಮ, ದೇವ್ರ ತಪ್ಪಲ್ಲ. ನಿನಗೇನು ಕಷ್ಟ ಬತ್ತು ಅಂದ್ಕೊಂಡು ಸರಿ ನಾನು ಇವತ್ತಿಂದ ಸಹಾಯ ಮಾಡಲ್ಲ, ಇವತ್ತಿಂದ ದೀಪ ಹಚ್ಚಲ್ಲ, ಇವತ್ತಿಂದ ಒಳ್ಳೆ ಮಾತಾಡಲ್ಲ, ಸರಿ ಅಮ್ಮ, ನಿನಗೆ ಅನ್ಸಿದ್ರೆ ನೀನು ಹಂಗೆ ಇರು. ಯಾಕಂದರೆ ಅದರಿಂದ ಏನು ಅನುಭವಿಸಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ, ಅನುಭವಿಸ್ತೀಯ. ನನಗೆ ಅರ್ಥ ಆಗುತ್ತೆ ತಾಯಿ ನಿನ್ನ ದುಃಖ. ಬಟ್ ಈ ದುಃಖದಲ್ಲಿದ್ದಾಗ ಅವ್ರಿವ್ರ ಮಾತು ಕೇಳಿಕೊಂಡು ಸರಿ ಆ ಪೂಜೆ ಮಾಡಿಸು, ಈ ಪೂಜೆ ಮಾಡಿಸು, ಆ ದೇವ್ರಿಗೆ ಹೋಗು, ಈ ದೇವ್ರಿಗೆ ಹೋಗು, ನಿನಗೆ ಯಾರೋ ಏನೋ ಮಾಡಿಸ್ಬಿಟ್ಟಾರೆ, ನೀನು ಎಲ್ಲಿವರೆಗೂ ಸತ್ಯವನ್ನು ಅರ್ಥ ಮಾಡಿಕೊಂಡು ಮತ್ತೆ ಈ ಸರಿ ಆಯಿತು ಇದೆಲ್ಲ ಸಹಜ, ಮತ್ತೆ ನಾನು ಎದ್ದು ನಿಲ್ತೀನಿ ಅಂತ ನಿನ್ನೊಳಗಡೆ ಒಂದು ಈ ಮಟ್ಟಿನ ನಿರ್ಧಾರ ಆಗೋದಿಲ್ವೋ ಅಲ್ಲಿವರೆಗೂ ಹೇಳ್ದವ್ರದ್ದೆಲ್ಲ ನೀನು ಮಾಡ್ತಾ ಹೋಗ್ತೀಯ. ಅಲ್ಲಮ್ಮ, ನೀನೇ ಗಟ್ಟಿ ಇಲ್ಲ, ನಿನಗೆ ಎದ್ದೇಳೋದಕ್ಕೆ ಅಂಥದ್ದೊಂದು ಇಚ್ಛಾಶಕ್ತಿಯ ಕೊರತೆ ಇದೆ, ಅಂಥದ್ದೊಂದು ನಿರ್ಧಾರ ಮಾಡೋ ಶಕ್ತಿ ನಿನ್ನಲ್ಲಿಲ್ಲ. ಇವೆಲ್ಲವನ್ನು ಮೀರಿ ನಾನು ಮತ್ತೆ ಬದುಕ್ತೀನಿ, ನಾಳೆ ಸಾಯ್ತೀನೋ ನಾಡಿದ್ದು ಸಾಯ್ತೀನೋ ಗೊತ್ತಿಲ್ಲ, ಇವರೆಲ್ಲ ಹೇಳಿದ್ದು ಕೇಳ್ಕೊಂಡು ಯಾಕೆ ನರಳಬೇಕು, ನಾನು ಎದ್ದು ಹೇಳ್ತೀನಿ, ಯಾರು ಹೋದ್ರೇನು ಇದ್ರೇನು, ಇರೋ 4 ಬೆರಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, 1 ಬೆರಳು ಹೋಗಿದೆ ಪರವಾಗಿಲ್ಲ, ಈ ಮಟ್ಟಿನ ನಿರ್ಧಾರವನ್ನು ಮಾಡಿದ್ರೆ ಯಾರಿಗೂ ದೇವರಿಗೆ ನೀನೇನೂ ಮಾಡಿಸೋದು ಬೇಡ, ನಿನ್ನ ಮನೇಲಿರೋ ದೇವರಿಗೆ ನಿನ್ನನ್ನು ಕಾಪಾಡ್ತವೆ. ನೀನು ಕುಗ್ಗಿಬಿಟ್ಟು ನೀನು ತಿರುಪತಿಗಲ್ಲ, ನೀನು ಎಲ್ಗೋದ್ರೂ ನಿನ್ನನ್ನು ಯಾರೂ ಕಾಪಾಡಲಿಕ್ಕಾಗಲ್ಲ. ಯಾಕಂದರೆ ಭಗವಂತ ತಿರುಪತಿಯಲ್ಲಿಲ್ಲ, ನಿನ್ನ ಅಂತರಾತ್ಮದಲ್ಲಿದ್ದಾನೆ. ಅವನು ಹೇಳ್ತಾ ಇದ್ದಾನೆ. ಈಗ ನಾನು ಬಂದು ಹೇಳ್ತಾ ಇದ್ದೀನಲ್ಲ, ಸುಮ್ಮನೆ ಬಂದು ಹೇಳ್ತಾ ಇದ್ದಾನೆ, ಭಗವಂತ ಅಂಥದ್ದೊಂದು ನಿಮ್ಮ ಹತ್ರ ಕಳಿಸಿದ್ದಾನೆ, ಹೋಗಿ ಹೇಳಪ್ಪ ಅಂತ. ಹೌದಲ್ವಾ? ಭಾಳ ನೋಡ್ತಿದ್ದೆ ಚಾನಲ್ ಎಲ್ಲ, ನಂಗೆ ಯಾರು ಕೇಳಿ ಏನ್ ಮಾಡ್ಲಿ ಸಮಾಧಾನ ಇಲ್ಲ. ಅವು ಚಾನಲ್ ಭಾಳ ನೋಡಿದೆ. ಈಗ ಸಡನ್ಲಿ 2 ನೋಡ್ರಿ 2 ಚಾನಲ್ ನೋಡಿದಾರೆ. ನೀವು ನೋಡೋನ್ ತಡಿ, ಇದು ನಂಬರ್ ಕೊಟ್ಟಿದ್ದೆಲ್ಲ ಪಟ್ಟ ನಂಬರ್ ಬರ್ಕೊಂಡ್ರಿ, ನೋಡೋನ್ ತಡಿ ಟ್ರೈ ಮಾಡು. ನನ್ ಬಿಸಿ ಬಂತ್ರಿ, ಆದ್ರೂ ಟ್ರೈ ಮಾಡೋದು ಬಿಡ್ಲಿಲ್ರಿ. ನೋಡಮ್ಮ, ಒಂದು ಅರ್ಥ ಮಾಡ್ಕೊ, ಭಗವಂತ ಹೇಗೆ ನೋಡಿ ನಿಮ್ಮನ್ನು ನಮ್ಮ ಇಲ್ಲಿ ಕಳಿಸಿದ್ದಾನೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ಮೊದಲನೇ ದಿನ ಅಂದ್ರಿ, ನೀವು ಮುಂದೆ ನೋಡ್ತಾ ಹೋಗಿ ಈ ಕಾರ್ಯಕ್ರಮಕ್ಕೆ 1 ವರ್ಷದಿಂದ ಕರೆ ಮಾಡ್ತಿರೋರಿದ್ದಾರೆ ಮತ್ತು ಅವ್ರಿಗಿನ್ನೂ ಸಿಕ್ಕಿಲ್ಲ. ಬಟ್ ನಿಮಗೆ ಇವತ್ತು ನೀವು ಪುತ್ರ ಶೋಕದಲ್ಲಿದ್ದೀರಾ, ಇವತ್ತು ನೀವು ಫೋನ್ ಮಾಡಿದ್ರೆ ಸಿಕ್ಕಿಬಿಡ್ತು. ಇದು ನೋಡಿ, ಇವತ್ತೇ ನಿಮಗೆ ಸಿಕ್ಕಿದೆ ಅಂದರೆ ಒಂದು ಕಾರಣ ಇದೆ ಅಲ್ವಾ? ಬೆಳಗಿಂದ ಟೈಮ್ ಅಂತ ನಮ್ಮ ಮಾಮಾರಿಗೆ ಹಚ್ಚಿದಾರೆ ಒಬ್ರು, ಅವರು ಸ್ವಲ್ಪ ಇವತ್ತು ಅದು ಬಾಳ್ ಮಾಡ್ತಾರೆ, ಸ್ವಲ್ಪ ಬಿಸಿ ಇದೇನೋ, ನಾ ಆಮೇಲೆ ಮಾತಾಡ್ತೀನಿ ಅಂದ್ರಿ. ಯಾರಿಗ್ ಕೇಳಿ ನಾ ಯಾವ ಮಟ್ಟಕ್ಕೆ ಹೋಗ್ಲಿ, ಎಲ್ಲಿ ಹೋಗ್ಲಿಲ್ಲ, ಯಾರು ಕೇಳಿದ್ರೆ ನಂಗೆ ಸಮಾಧಾನ ಆಕೈತ. ಬಾಳ ಅಂದ್ರೆ ಬಾಳ ಯೋಚನೆ ಮಾಡಿದೆ. ಸಡನ್ಲಿ 2 ಬಾಳ ಹೊತ್ತತ್ರ ನಾ ನೋಡ ಅಂತ 1-2 ತಾಸ ಹತ್ರ ನೋಡ ಚಾನಲ್ ಬೇರೆ. ನಿಮ್ ಚಾನಲ್ ನೋಡಿದ್ 2 ರೀ, ಅದು ನಂಬರ್ ಇತ್ರಿ, ನಂಬರ್ ನೋಡೋಣ ತಡಿ ಟ್ರೈ ಮಾಡೋಣ ಅಂತ ಹಚ್ಚಿದೆ. ನನಗೆ ಮತ್ತೆ ದೇವ್ರ ಸಿಕ್ಕರು. ಅರೆ ಇಲ್ಲ ತಾಯಿ, ನೀವು ದೊಡ್ಡವರು ಇದ್ದೀರಾ. ಆ್ಯಂಡ್ ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಂಡು ಭಗವಂತ ನನ್ನ ಮೂಲಕ
ಒಂದಷ್ಟು ಒಳ್ಳೆ ಮಾತನ್ನು ಹೇಳಿಸಿದ್ದಾನೆ ಅಂತ ನಾನು ಭಾವಿಸ್ತೀನಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಚೆನ್ನಾಗಿಡಲಿ. ಏನು ಕಳ್ಕೊಂಡಿದ್ದೀರೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರಬೇಡಿ. ಏನಿದೆಯೋ, ಯಾಕಂದರೆ ನಿನ್ನೆ ನಮ್ಮ ಮನೆಯಲ್ಲಿ 30 ಮೂಟೆ ಅಕ್ಕಿ ಇದ್ದು ಅನ್ನೋದಕ್ಕಿಂತ ಈಗ 1 ಮೂಟೆ ಇದ್ದಾವೆ ಅನ್ನೋದನ್ನು ಒಪ್ಕೊಳ್ಬೇಕು ಮತ್ತು ನಾವು ಅದರಲ್ಲೇ ಬದುಕು ತೋರಿಸ್ಬೇಕು. ಹೌದ್ರಿ ಗುರುಜಿ. ಹೌದಲ್ವಾ? ಭಾಳ ಧೈರ್ಯ ಮಾಡ್ಕೊಂತೇನೆ ಗುರುಜಿ. ನಾನು ಭಾಳ ಮಾಡ್ಕೊತೇನ್ರಿ, ಆದ್ರೂ ತಡ್ಕೊಳ್ಳೋ ಶಕ್ತಿ ಇಲ್ರಿ ಅಷ್ಟೇ. ಇರಲಿ ತಾಯಿ, ನಾನು ಹೇಳಿದ್ನಲ್ಲ, ಈ ಕಾರ್ಯಕ್ರಮ ಇನ್ನು ಮುಂದೆ ಕೇಳ್ತಾ ಹೋಗು. ವಿಡಿಯೋಗಳಿದ್ದಾವೆ, ಬೇರೆ ಬೇರೆಯವ್ರ ಜನಗಳು ಅವರವ್ರ ಕಷ್ಟ ಹೇಳ್ಕೊಂಡಿದ್ದಾರೆ. ಖಂಡಿತ ನಾನು ಭರವಸೆ ಕೊಡ್ತೀನಿ, ಅವರೆಲ್ಲರ ಕಷ್ಟ ಕೇಳ್ತಾ 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 ನಿನ್ನ ಕಷ್ಟ ನೀನು ಮರಿತೀಯಮ್ಮ. ಓಕೆ, ಒಳ್ಳೆಯದಾಗಲಿ. ಮತ್ತೆ ಮತ್ತೆ ಫೋನ್ ಮಾಡ್ತಾ ಇರಿ, ನಿಮಗೆ ದುಃಖ ಆದಾಗ ಮಾತಾಡಿ, ತಪ್ಪಿಲ್ಲ. ಓಕೆ, ಒಳ್ಳೆಯದಾಗಲಿ ತಾಯಿ. ನಮಸ್ಕಾರ ಗುರುಜಿ. ನೋಡಿ, ಅವರೆಷ್ಟು ನೋವಲ್ಲಿದ್ದಾರೆ ನೋಡಿ ಅಮ್ಮ. ನಿಮಗೆ ಸತ್ಯವನ್ನು ಹೇಳುವ ಭರದಲ್ಲಿ ಕೊಂಚ ನಾನು ಕಠೋರವಾಗಿ ಹೇಳಿರ್ಬೋದು. ನಿಮ್ಮನ್ನು ನೋಯಿಸೋದಿಕ್ಕಲ್ಲ, ಸತ್ಯವನ್ನು ಹೇಳೋದಷ್ಟೇ ನನ್ನ ಕೆಲಸ. ಯಾರು ಸತ್ಯವನ್ನು ಅರ್ಥ ಮಾಡಿಕೊಂಡು ಹೋಗ್ತಾರೆ ಅವರು ಬದುಕಲ್ಲಿ ಯಶಸ್ಸಿಗೂ ಮೀರಿ ಬಹಳ ದೊಡ್ಡ ನೆಮ್ಮದಿಯನ್ನು ಕಾಣ್ತಾರೆ. ಪುತ್ರ ಶೋಕ ನಾನು ಹೇಳೋದಷ್ಟು ಈಸಿ ಅಲ್ಲ, ಬಟ್ ಆದರೂ ಸರಿ ಗುರೂಜಿ ಅಂತಾರೆ. ಅವ್ರ ಮುಗ್ಧತನ ಇರಲಿ. ಎಷ್ಟೋ ಜನ ತಮ್ಮ ಪ್ರೀತಿ ಪಾತ್ರರನ್ನು, ತಮ್ಮ ಆತ್ಮೀಯರನ್ನು, ತಮ್ಮ ಮಕ್ಕಳನ್ನು, ತಮ್ಮ ಒಡಹುಟ್ಟಿದವರನ್ನು, ತಮ್ಮ ಸಂಗಾತಿಗಳನ್ನು ಕಳ್ಕೊಂಡು ನೋವಲ್ಲಿರ್ತಾರೆ. ಅವರೆಲ್ಲರಿಗೂ ನಾನು ಇವತ್ತು ಹೇಳಿರೋ ಈ ವಿಚಾರಗಳು ಉಪಯೋಗ ಆಗಿರ್ತವೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಪ್ರೀತಿ ಪಾತ್ರರು ಎಲ್ಲಿವರೆಗೂ ನಿಮ್ಮ ತಲೆಯಲ್ಲಿ ಜೀವಂತವಾಗಿರ್ತಾರೋ ಅಲ್ಲಿವರೆಗೂ ಅವ್ರಿಗೆ ಸಾವಿಲ್ಲ. ಯಾವಾಗ ನೀವು ಮರಿತೀರೋ ಆಗ ಅವ್ರಿಗೆ ನಿಜವಾದ ಸಾವು. ಒಳ್ಳೆಯದಾಗ್ಲಮ್ಮ, ಖಂಡಿತ ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಿ.